ಮಾತೃದೇವೋ ಭವ. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲ ಕಂಡ ಕೀರ್ತಿ ಪ್ರತಾಪ ಭೂವಿತ ನಿತ್ಯ ಸಸ್ಯ ಶ್ಯಾಮಲ ಜರಿ ವನ ಸಿರಿ ಮೃಗ ಖಗ ನೆತ್ತಿತ ಸಹಸ್ರ ಗಾವುದು ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತಶೋತ ಶಕುನಿ ನಾಮಾಂಕಿತನಾದ ನಿಷ್ಕಾಮ ನಿಸ್ಮಹಾಳರಾಗಿ ಸತತವು ಸಾಹಿತ್ಯ ಸಂಭ್ರಮ ಸ್ವರಗಳ ಸಂಗೀತಗಳಿಂದ ಸೃಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುತ್ಸಿತ ಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿಮ್ಮ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಆ ಗಂಡ ಭೂಮಂಡೋದಿಶಿನಿಂದ ಬೀಗುತ್ತಿರುವ ಬಲಡ್ಡ ದುರ್ಯೋಧನ ಸತ್ತೊಡಗಿಸಿ ಸತ್ಯವೆಂದು ಪ್ರಮಾಣಿಸುತ್ತೇನೆ. ಈ ಶಕುನಿ ಎದೆ ಹುತ್ತದ ಅಡಗಿದ ವೇದ ನೀತಿ ಎಂಬ ನಾಗಿಣಿಯ ಜ್ಯೋತಿ ಜಲ ಹೊಡೆದು ಕಮರುವವು ಕೋಮಲ ಕರುಳ ಸೌಹಾರ್ದದ ಸೂತ್ರಗಳು ಮನುಷ್ಯತ್ವ ಮಣ್ಣುಗು ಸುರಶಿಲ್ಪಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರಿಯಾಗುವುದು ಜ್ಯೋತಿ ಜಗಳದ ಗರ್ಜನೆಯಲ್ಲಿ ಸರಸ್ವತಿಯ ತಂಬೂರಿ ಬಿರಿದು ಭೈರವ ಬೇರಿಯಾಗುವುದು ಕುಲಾಭಿಮಾನದಲ್ಲಿ ಅತಿ ತೀವ್ರ ಜ್ವಾಲಕಾರಿಯಾಗಿದೆ ಜಾತಿ ಇದರ ಗಂಡು ನಿರ್ಮಿಸುವ ಕೋಳನೊಳ ಕಡಲನ ಕರಣ ಅಶ್ವತ್ಥಾಮರ ಮಧ್ಯದ ಅಶ್ವತ್ಥಾಮ ಪಾಂಡವರಿಗೆ ಪ್ರತಿಕಾಳ ಯಮ ಅಶ್ವತ್ಥಾಮನನ್ನು ಯುದ್ಧ ಭೂಮಿಯಿಂದ ದೂರೀಕರಿಸದಿದ್ದರೆ ದಾರಿ ಕಾಣದು ಈ ಶಕುನಿಯ ಸ್ಥಾನದ ಕಣ್ಣಿಗೆ ಬಿಂದುವೊಂದು ಸಿಂಧುವನ್ನು ನುಂಗುವ ಕ್ರಿಯೆಯೇ ಕಾಣುತ್ತಿದೆ. ಅಶ್ವತ್ಥಾಮ ಸುರ ಸೇನಾಪತಿಯ ಷಣ್ಮುಖ ಸ್ವಾಮಿಯ ಛತ್ರರ ಸಾಯನವೇ ತುಂಬಿ ತುಳುಕಾಡುತ್ತಿದೆ. ಅಶ್ವತ್ಥಾಮನೆದೆ. ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನೆಡೆಗೆ 2 ಬಾಣಗಳನ್ನು. ಭಾರತೀಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ. ಇನ್ನೊಂದು ಜಾತಿ ದೇಶದ ರಾಮ. ನಗೆ ಮಾಮ ನಗೆ ಈ ಕೌರವೇಶನ ಮಾರ್ಬಲಕ್ಕೆ ಮೂಲೋದರನಂತಿದ್ದ ಮುತ್ತಚ್ಚ ಭೀಷ್ಮಾರ್ಯರು 10 ದಿನ ಮಡದಾಡಿ ಆ ಕೃಷ್ಣನ ಪ್ರಾಂತದಲ್ಲಿ ಕೃಷ್ಣನ ಕುಹಕದಲ್ಲಿ ಪ್ರಾಂತ್ಯಗಾಣದೆ ಬಿಲ್ಲು ಬಾಣಗಳು ಬಿಟ್ಕೊಟ್ಟು ಬಾಣ ಮಂಚದ ಮೇಲೆ ಅಚ್ಚುನಿನ ಅಂಬುವಿಗೆ ಆಹುತಿಯಾಗಿ ಬಾಣ ಮಂಚದ ಮೇಲೆ ಮಲಗಿರುವ ಸಮಯದಲ್ಲಿ
ಮಾಮ ಇದಾವನಿಗೆ ಏನು ಹೇಳಲಿ ಕೌರವೇಶ, ನನ್ನ ಆಸೆಗಳೆಲ್ಲ ಭಂಜೆಯಾದುದಕ್ಕೆ ನಿರಾಸೆಯಲ್ಲಿ ನಗುವ ನರನು ನಂಜುನಗೆ ಸೋದನ. ಮಾಮ ದುರ್ಲಭವಾದ ವೀರ ರತ್ನಗಳಿಂದ ರಂಜಿತವಾದ ಆ ಧೃತರಾಷ್ಟ್ರನ ಸಿಂಹಾಸನಕ್ಕೆ ಸೋಲಿಲ್ಲವೇ ಆ ಕುಂತಿಯ ಕುನ್ನಿಗಳಿಗೆ. ಮಾಮ ಆ ದ್ರೌಪದಿಯ ದಂಡೆಯ ದಾರಾದಷ್ಟು ಗಟ್ಟಿಮುಟ್ಟಾಗಿ ಆ ಪಾಂಡವರನ್ನ ಹಡೆದ ಕುಂತ ಮಾದ್ರಿಯರು, ಅಧರ್ಮಿಡಿಯರು, ಅವರ ಪಟ್ಟದರ್ಶಿಯಂತೆ ಆ ದ್ರೌಪದಿ, ಅವಳಂತೂ ಪಂಚವಲ್ಲಭೆ ಪಾಂಚಾಲಿ. ಇತ್ತ ಈ ಕೌರವರ ತಾಯಿಯಾದ ಗಾಂಧಾರಿ ಕನತಿ ರತನ, ಅವರ ಪಾವಿತ್ರದೊಳಗಿನ ಪುತ್ರರಿಗೆ ಪರಾಜಯವೇ. ಪುಣ್ಯದ ಬೆಳೆಸಿಗೆ ಸಾವಿತ್ರಿ ಸದೃಶಳಾದ ಭಾನುಮತಿಯ ಮುತ್ತೈದೆತನದ ಮೋಗತಿಗೆ ಬಂದ ಪುಣ್ಯದ ಬೆಳೆಸಿಗೆ ಬಹುಭಯ, ಪಾಪದ ವಿಷ ಮಳೆ ಬಿಸಿ ಬೆಳೆಸಿಗೆ ರೋಗ ಕೀಟಗಳ ಬಾಧಿ ಅತ್ಯಂತ ಕಡಿಮೆ. ಪಾಪ ಪಾಪ ಈ ಪಾಂಡವರು ಪಾಪದ ಬೆಳೆಸಿ, ಈ ಕೌರವರು ಪುಣ್ಯದ ಬೆಳೆಸಿ. ಹಾಗಾದರೆ ಅದು ರೋಗ ಅಂಟುಕೊಂಡಿದೆ ಈ ಪುಣ್ಯದ ಬೆಳೆಸಿಗೆ. ಏನು ಹೇಳಲಿ ಕೌರವೇಶ, ನಾರಿಯ ಹಂತರಂಗ ತಿಳಿದುಕೊಳ್ಳುವ ತಿಳುವಳಿಕೆ ಬೆಳಗಲಿಲ್ಲವೋ ನಿನ್ನ ಬುದ್ಧಿಗೆ? ಹರಳದ ಹೂವಿನ ಹೊಟ್ಟೆಯೋಳು ಮೌನದಲ್ಲಿ ನರಳುವ ನಿಸರ್ಗದಂತೆ ಪಾಪ ಬೆಳೆಯುತ್ತಿದೆ ಪುಣ್ಯ ಮೂಕತನದಿ ನಿನ್ನ ಭಾನುಮತಿ ಶಿರದ ಹೊಟ್ಟೆ. ಅಂದು ನಿನ್ನನ್ನೊಮ್ಮೆ ಬಿಗಿದಿದ್ದ ಕೌರವೇಶ, ಅಂದು ನಿನ್ನನ್ನೊಮ್ಮೆ ಬಿಗಿದಿದ್ದ ಆ ಗಂಧರ್ವ ಕೊಡಗನ ಕಟ್ಟನ್ನು ಅಂದು ಬಿಚ್ಚುವುದಾಗಲಿಲ್ಲ ನಿನ್ನ ಹೆಂಡತಿಯ ಕೈಯಿಂದ. ಎಲ್ಲಿ ಕಾಮಿನಿಯ ಕಣ್ಣಲ್ಲಿ ಕಾಮ ಕುಣಿದಾಡುತ್ತಿರುವುದು ಅಲ್ಲಿ ನಾಚಿದಾರಳು ಜಯಲಕ್ಷ್ಮಿ. ಎಲ್ಲಿ ಸೈರತನ ಸುಳಿದಿರುವುದು ಅಲ್ಲಿ ದೊರಕದು ನಮಗೆ ಜಯಸಿರಿಯ ಭರತನ. ಮುಂದೇನು ನನ್ನ ಸಾಹಸಕ್ಕೆ ಕುರುರಾಜ್ಯ ದೇವತೆಗೆ ಕಣ್ಣಾದ ನಿನ್ನ ಗತಿ, ನಿನ್ನ ಮತಿ ನಿನ್ನ ಸಾಹಸಕ್ಕೆ ಕಣ್ಣಾಗಲರಿಯದೆ ಸಾಗಿ ಬರುವ ಜಯಲಕ್ಷ್ಮಿಗೆ ಕಾಲ್ತೊಡಕು ಬೆಳೆದು ಕಸದ ಬಳ್ಳಿ ಕೊಚ್ಚಿ ಹೋಗದೆ ಚಲದಂಕಮಲ್ಲ ಛಲದ ಶಳಿವಿನಲ್ಲಿ. ಬಿಚ್ಚು ಮಾತಿನಲ್ಲಿ ಬಿಚ್ಚು ಹೇಳಿದನು ಈವರೆಗೆ ಕರುಳಿನಲ್ಲಿ ಹುಡುಗಿಕೊಂಡ ವಿಷಯವನ್ನೆಲ್ಲ ಹೋ ಛಲದಂಕಮಲ್ಲ. ಏನು ನಿಮ್ಮ ಬಿಸಿಲು ನೋಡಿದನ್ನದೆಯಳು ಮಾಮ, ಬೆಂಕಿ ಮಳೆಯಂತೆ ಬೆಂಗಿಡಿಗಳನ್ನು ತೋರುವೆನು ಭಾನುಮತಿ ನತ್ತಿಯ ಮೇಲೆ. ಈಗವಳ ಆರಾಧ್ಯ ದೈವ ಅಶ್ವತ್ಥ. ಏನು ಅಶ್ವತ್ಥ ಸರಿಯಾಗಿ ನಡುರಾತ್ರಿ ಸರಿಯಾಗಿ ನೀನು ಭಾನುಮತಿ ಹಂತಪುರದಲ್ಲಿ ಕಾಲಿಟ್ಟರೆ ಕೌರವೇಶ ನಿನಗಲ್ಲಿ ಒಳಗೆ ಕಾಣುವುದು ಬೇರಿನ್ನವ ಸಾಕ್ಷಿಯೂ ಬೇಡ. ಮುಂದಾಗು ಅಶ್ವತ್ಥಾಮ ಎಲ್ಲವೋ ಅಶ್ವತ್ಥಾಮ. ಬಂದೆಯ ಬಾ ಮದಂಸಿ, ಬೆದರದಲ್ಲಿ ಬೆಚ್ಚದಲ್ಲಿ ಈ ಬೀರನ ಬಳಿಗೆ ಬರುವ ಕೈ ತರುವ ರಮಣಿಗೆ
ರಾಜಕಾರಣಕ್ಕೆ ಹರಳು ನೀನು ಮಾತಿನಲ್ಲಿ ಬಲಸರಿಸಿ ಅದಕ್ಕೆ ಈ ಕಾರ್ಯಕ್ಕೆ ನಿನ್ನನ್ನೇ ಕರೆಸಿರುವೆ. ಹೇಳಿ, ಅದ್ಯಾವ ಕಾರ್ಯ? ಬೇಕು ಬೇಕು ಈ ವನಭೂ ವಯ್ಯಾರ ಶೃಂಗಾರ ಕಾರ್ಯ ಸಾಧಿಸುವ ಕುಶಲತೆ ಉಳ್ಳ ಹೆಣ್ಣಿಗೆ ಬೇಕು. ಎಲೆ ಮದಂಸಿ, ಹೀಗೆ ಬಾ, ನಿನ್ನ ಕಿವಿ ಮುಂದೆ ಮಾಡು. ಈ ಕಾರ್ಯವನ್ನು ಬಲು ಕುಶಲದಿಂದ ಕೊನೆಗಾಣಿಸಬೇಕು. ಆಗಲಿ ಮಹೇಶ್ವರ್, ನಾನು ಎಂತ ಛತ್ರಿ ಎಂಬುದನ್ನು ತೋರಿಸಲು ನನಗೆ ಸಮಯ ಬೇಕಾಗಿತ್ತು. ಆ ಸಮಯ ಈಗ ಬಂದಿದೆ, ನಾನೇನು ಬರುವೆ. ಎಲವೋ ದುರ್ಯೋಧನ, ನಿನ್ನ ಕಗ್ಗತ್ತಲೆಯ ಕಾರಾಗಾರದ ಬಂಧನವನ್ನು ನಾನಿನ್ನೂ ಮರೆತಿಲ್ಲ. ನನ್ನ 100 ಜನ ಬಂಧುಗಳನ್ನು ನಿನ್ನ ಕಗ್ಗತ್ತಲೆಯ ಕಾರಾಗಾರದ ಬಂಧನದಲ್ಲಿರಿಸಿ ದಿನಕ್ಕೆ 1 ಹಿಡಿ ಹಣ್ಣ 1 ನೀರನ್ನು ಕೊಡುತ್ತಿದೆಯಲ್ಲವೇ? ಆ ಹಿಡಿಗೋಡನ್ನು ತಿಂದು ಬದುಕುಳಿಯುವುದು ಅಸಾಧ್ಯವೊಂದರಿತ ಆ ನನ್ನ ಪರಾಕ್ರಮದಿ ಸಹೋದರರು, ನೀ ಕೊಟ್ಟ ಹಣ್ಣವನ್ನೆಲ್ಲ ನನಗಿತ್ತು ಮೃತ್ಯುವಿನ ಕೊನೆಯ ವಿಶ್ವಾಸದಿಂದ ನಿನ್ನ ನಿಷೇಧಿಸುತ್ತಾ ಆ ಘನಘೋರ ಪ್ರತಿರೋಧಕ ಬರವನ್ನು ನನಗೊಪ್ಪಿಸಿ ಅವರೆಲ್ಲರೂ ನರಳಿ 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 ಸತ್ತರು. ಓ ನನ್ನ ಸಹೋದರರೇ, ಓ ನನ್ನ ಆರೋಗ್ಯ ಸಹೋದರರೇ, ಹಳಬೇಡಿರಿ ಹಳಬೇಡಿರಿ. ಓ ನನ್ನ ಹಣಭಾಗ್ಯ ಸಹೋದರರೇ, ಹಳಬೇಡಿರಿ. ದುರ್ಯೋಧನ 99 ಮಂದಿ ಚಿನ್ನರುಂಡಗಳಿಂದ ನಿಮಗೆ ವಿರಾಜನೆ ಮಾಡುತ್ತೀನಿ ನಾನು ಪ್ರತಿಜ್ಞೆ ಮಾಡಿಲ್ಲವೇ? ನಾನದನ್ನು ಮರೆತಿರಿನೆಂದು ತಿಳಿದ ನನ್ನ ಸಹೋದರರೇ, ಮರೆತಿಲ್ಲ. ಹಂಸ ಅಜಸ್ವದವರಿಂದ ಪುನಃ ನಿಮ್ಮನ್ನು ಜೀವನಗೊಳಿಸುತ್ತೇನೆ. ದುರ್ಯೋಧನ, ನೋಡುತ್ತಿರು, ಈ ಶಕುನಿಯ ವಿಘಾತಕ ಕಾರ್ಯ ಕೌಟಿಲ್ಯವನ್ನು ಕಂಡು ಇಡೀ ಜಗತ್ತು ಬೆರಗಾಗುವುದು. ಶಕುನಿ ಎಂಬ ಈ 3 ಅಕ್ಷರ ಇತಿಹಾಸದ ಪುಟದಲ್ಲಿ ಅಚ್ಚಳಿಯದ ಉಳಿಯುವವು. ಈ ಶಕುನಿ ಹೊತ್ತಿಸಿರುವ ಸೇಡಿ ಮಿರಿಗಾಳಿ ತೂಗಲಿರುವುದು ಜಗದ ಜೋಗ.